ಇಂದು ನಾನು ನಿಮ್ಮ ಮುಂದೆ ಭಾರತೀಯ ಪೌರಾಣಿಕ ಇತಿಹಾಸದ ಮಹಾನ್ ವ್ಯಕ್ತಿ, ಭೂಮಿಗೆ ತರಿಸಿದ ಮಹಾಪುರುಷ ಭಗೀರಥ. ಭಗೀರಥನು ಇಕ್ಷ್ವಾಕು ರಾಜವಂಶದ ರಾಜಕುಮಾರನಾದ ನಂತರ ತನ್ನ ಪೂರ್ವಜರ ಭೀಕರ ಅಂತ್ಯವನ್ನು ತಿಳಿದು ತನ್ನ ಪೂರ್ವಜರಿಗೆ ಸದ್ಗತಿ ಪ್ರಾಪ್ತಿಯಾಗಲಿಲ್ಲವೆಂಬ ವಿಷಾದದಿಂದ ತನ್ನ ಮಂತ್ರಿಗೆ ತನ್ನ ರಾಜಕರ್ತವ್ಯಗಳನ್ನು ವಹಿಸಿ ಹಿಮಾಲಯದಲ್ಲಿ ತಪಸ್ಸಿಗೆ ಹೋದನು ಎಂದು ಹೇಳಲಾಗುತ್ತದೆ. ಅವನ ಗುರು ತ್ರಿತಾಳನ ಸಲಹೆಯ ಮೇರೆಗೆ ಅವನು ಗಂಗೆಯನ್ನು ಮೆಚ್ಚಿಸಲು ಸಂತ ಕಪಿಲನ ಶಾಪದಿಂದ ತನ್ನ 60,000 ಚಿಕ್ಕಪ್ಪಂದಿರನ್ನು ಬಿಡುಗಡೆ ಮಾಡಲು 1000 ವರ್ಷಗಳ ಕಾಲ ದೇವರ ಕಾಲಮಾನದ ಪ್ರಕಾರ ತಪಸ್ಸು ಮಾಡಿದನು. ಗಂಗೆಯು ನೇರವಾಗಿ ಭೂಮಿಗೆ ಇಳಿದರೆ ತನ್ನ ಬಲವು ಭೂಮಿಯನ್ನು ನಾಶಪಡಿಸುತ್ತದೆ ಎಂದು ಗಂಗಾ ಭಗೀರಥನಿಗೆ ಹೇಳಿದಳು. ನೀಲಕಂಠನಾದ ಶಿವನ ಬಳಿ ಅನುಗ್ರಹವನ್ನು ಪಡೆಯಲು ಗಂಗೆ ಸಲಹೆಯನ್ನು ಕೊಟ್ಟಳು. ಏಕೆಂದರೆ ಶಿವನನ್ನು ಹೊರತುಪಡಿಸಿ ಯಾರೂ ಸಹ ಗಂಗೆ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆಗ ಭಗೀರಥನು ಶಿವನನ್ನು ಕುರಿತು ತೀವ್ರ ತಪಸ್ಸು ಮಾಡಿದನು ಮತ್ತು ಗಂಗೆಯನ್ನು ಭೂಮಿಗೆ ಇಳಿಸುವಂತೆ ಕೇಳಿದನು. ಶಿವನು ಅವನಿಗೆ ವರವನ್ನು ನೀಡಿದನು. ಇದು ಅಂತಿಮವಾಗಿ ಗಂಗಾದೇವಿಯು ಗಂಗಾ ನದಿಯ ರೂಪದಲ್ಲಿ ಭೂಮಿಗೆ ಇಳಿಯಲು ಕಾರಣವಾಯಿತು. ಸಮುದ್ರವನ್ನು ತುಂಬಿತು, ಜಗ್ಗು ಕುಡಿದನು. ಅವರ ಪ್ರಯತ್ನಗಳನ್ನು ಸ್ಮರಿಸಲು ದೇವಪ್ರಯಾಗದಲ್ಲಿ ಅಲಕನಂದಾ ನದಿಯನ್ನು ಸಂಧಿಸುವವರೆಗೆ ನದಿಯ ಮುಖ್ಯ ಹೊಳೆಗೆ ಭಾಗೀರಥಿ ಎಂದು ಕರೆಯಲಾಗುತ್ತದೆ. ಆದರೆ ಸ್ನೇಹಿತರೆ, ಅಸಾಧ್ಯವೆನಿಸುವ ಕಾರ್ಯಗಳನ್ನು ಸಾಧಿಸುವವರೇ ಮಹಾನ್ ವ್ಯಕ್ತಿಗಳು. ಭಗೀರಥರು ತಮ್ಮ ಪೂರ್ವಜರ ಉದ್ಧಾರಕ್ಕಾಗಿ ರಾಜಸಿಂಹಾಸನವನ್ನು ತ್ಯಜಿಸಿ ಕಠಿಣ ತಪಸ್ಸು ಪ್ರಾರಂಭಿಸಿದರು. ವರ್ಷಗಳ ಕಾಲ ಅವರು ದೇವರನ್ನು ಭಜಿಸಿದರು. ಅವರ ಭಕ್ತಿಯು, ಶ್ರದ್ಧೆಯು ಮತ್ತು ಅಚಲ ಸಂಕಲ್ಪವು ದೇವತೆಗಳನ್ನು ಸಂತುಷ್ಟಗೊಳಿಸಿತು. ಬ್ರಹ್ಮದೇವರು ಅವರ ತಪಸ್ಸಿಗೆ ತೃಪ್ತರಾಗಿ ಗಂಗೆಯನ್ನು ಭೂಮಿಗೆ ಇಳಿಯಲು ಅನುಮತಿಸಿದರು. ಆದರೆ ಮತ್ತೊಂದು ಸಮಸ್ಯೆ ಎದುರಾಯಿತು. ಗಂಗೆಯ ವೇಗವನ್ನು ಭೂಮಿ ತಡೆಯಲಾರದು. ಆಗ ಭಗೀರಥರು ಶಿವನನ್ನು ಪ್ರಾರ್ಥಿಸಿದರು. ಶಿವನು ಅವರ ಭಕ್ತಿಯಿಂದ ಸಂತುಷ್ಟನಾಗಿ ಗಂಗೆಯನ್ನು ತನ್ನ ಜಟೆಯಲ್ಲಿ ಹಿಡಿದುಕೊಂಡನು. ನಂತರ ನಿಧಾನವಾಗಿ ಭೂಮಿಗೆ ಹರಿಸಿದನು. ಈ ರೀತಿ ಗಂಗಾ ನದಿ ಭೂಮಿಗೆ ಇಳಿದು ಭಗೀರಥನ ಹಿಂದೆ ಹರಿದು ಹೋಗಿ ಸಗರಪುತ್ರರ ಭಸ್ಮದ ಮೇಲೆ ಹರಿದು ಅವರಿಗೆ ಮೋಕ್ಷವನ್ನು ನೀಡಿತು. ಈ ಮಹತ್ವದ ಕಾರ್ಯದ ಕಾರಣದಿಂದಲೇ ಗಂಗೆಯನ್ನು ಭಾಗೀರಥಿ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.